ನಮಸ್ಕಾರ. ಭಾರತೀಯ ಭಾಷೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ಹಾಗೆ ಹಿಂದಿ ಭಾಷೆ ಮತ್ತು ಸಾಹಿತ್ಯವನ್ನು ಪರಿಚಯ ಮಾಡಿಕೊಳ್ತಾ ಇದ್ವಿ. ಈ ಹಿಂದಿನ ಅವಧಿಯಲ್ಲಿ ಭಕ್ತಿ ಕಾಲದ ನಿರ್ಗುಣ ಧಾರೆಯ ಜ್ಞಾನಾಶ್ರಯಿ ಸಂತರಗಳನ್ನು ಪರಿಚಯ ಮಾಡಿಕೊಂಡಿದ್ವಿ. ಈ ಅವಧಿಯಲ್ಲಿ ಹಿಂದಿ ಸಾಹಿತ್ಯದಲ್ಲಿ ಕಂಡುಬರುವ ಮಧ್ಯಕಾಲೀನ ಸಂದರ್ಭದ ಭಕ್ತಿ ಸಾಹಿತ್ಯ ಅಂದರೆ 1350ರಿಂದ 1650 ಈ ಕಾಲಘಟ್ಟದ ನಡುವೆ ಕಂಡುಬರುವಂತಹ ಈ ಭಕ್ತಿ ಕಾಲದಲ್ಲಿ ನಿರ್ಗುಣ ಧಾರೆಯ ಭಕ್ತಿ ಸಂತರಲ್ಲಿ ಪ್ರೇಮಾಶ್ರಯಿ ಶಾಖೆಯ ಪ್ರಮುಖವಾದ ಕವಿಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಈ ಪ್ರಮುಖವಾದ ಕವಿಗಳು ಕುತ್ಬುನ್, ಮಂಜನ್, ಜಾಯಸಿ, ಉಸ್ಮಾನ್ ಅಂತಕ್ಕಂಥ 4 ಕಂಡು ಬರ್ತಾರೆ. ಈ ಪ್ರೇಮಾಶ್ರಯಿ ಕಾವ್ಯಧಾರೆಯ ಮೇಲೆ ಬಹುದೊಡ್ಡ ಪ್ರಭಾವವನ್ನು ಬೀರಿರೋದು ಸೂಫಿ ಪಂಥ. ಹಾಗಾಗಿ ಈ ಕಾಲಘಟ್ಟದಲ್ಲಿ ಹಿಂದಿ ಸಾಹಿತ್ಯದಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥವರು ಮುಸಲ್ಮಾನ್ ಸೂಫಿ ಕವಿಗಳು. ಇವರು ಅವಧಿ ಭಾಷೆ ಮತ್ತು ದೋಹಾ ಶೈಲಿಯಲ್ಲಿ ತಮ್ಮ ಸಾಹಿತ್ಯ ರಚನೆಯನ್ನು ಮಾಡಿದ್ದಾರೆ. ಹಿಂದಿ ಭಾಷೆಯ ಭಕ್ತಿ ಪಂಥದಲ್ಲಿ ಈ ಭಾಗದಲ್ಲಿ ಅವಧ್ ಭಾಷೆಯಲ್ಲಿ ಸಾಹಿತ್ಯ ಹೆಚ್ಚಾಗಿ ರಚನೆ ಆದರೆ, ಮುಂದೆ ನಾವು ಈ ಕೃಷ್ಣ ಶಾಖೆಯಲ್ಲಿ ಕಾಣುವಾಗ ಬ್ರಜ್ ಭಾಷೆಯಲ್ಲಿ ಸಾಹಿತ್ಯ ರಚನೆ ಹೆಚ್ಚಾಗಿರೋದನ್ನು ಕಾಣ್ತೀವಿ. ಹೀಗೆ ಒಂದೊಂದು ಭಕ್ತಿ ಪಂಥದ ಭಾಷೆಯು ಪ್ರದೇಶವೂ ಭಿನ್ನ ಮತ್ತು ಮನೋಧರ್ಮವೂ ಭಿನ್ನ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿರುವಂಥ ಸಂಗತಿ. ಬ್ರಜ್ ಅಂದ್ರೇನೆ ಒಂದು ಗೋಚಾರಣ ಪ್ರದೇಶ, ಅದೊಂದು ಪಶುಪಾಲನೆ ಪ್ರಧಾನವಾಗಿರತಕ್ಕಂಥ ಭಾಗ. ಆ ಪಶುಪಾಲನೆ ಪ್ರಧಾನವಾಗಿರತಕ್ಕಂಥ ಭಾಗದಲ್ಲಿ ಗೋವುಗಳನ್ನು ಸಾಕುವ ಗೋಪಾಲನಾದಂತಹ ಕೃಷ್ಣನನ್ನೇ ತನ್ನ ಆರಾಧ್ಯ ಅಂತ ಮಾಡಿಕೊಳ್ಳುವಂಥ ಸಾಹಿತ್ಯ ಹೆಚ್ಚಾಗಿ ಕಂಡುಬರುತ್ತೆ. ಅದನ್ನು ನಾವು ಮುಂದೆ ಆ ರಾಮಶಾಖೆ ಮತ್ತು ಕೃಷ್ಣ ಶಾಖೆಯ ಸಗುಣ ಭಕ್ತಿಯ ಪರಂಪರೆಯಲ್ಲಿ ಗಮನಿಸ್ಬೋದು. ಆದರೆ ಇಲ್ಲಿ ಪ್ರಧಾನವಾಗಿ ಕಂಡುಬರುವಂಥದ್ದು ಅವಧಿ ಭಾಷೆಯಲ್ಲಿ ಸಾಹಿತ್ಯ ರಚನೆಯಾಗಿರೋದನ್ನು ನೋಡ್ಬೋದು. ಈ ಪ್ರೇಮಾಶ್ರಯಿ ಕಾವ್ಯಧಾರೆಯಲ್ಲಿ ಪ್ರಧಾನವಾಗಿ ಕಂಡುಬರುವ ರಸ ಶೃಂಗಾರ ರಸ. ಈ ಶೃಂಗಾರ ರಸದಲ್ಲೂ ಕೂಡ ವಿಪ್ರಲಂಬ ಶೃಂಗಾರ ಅನ್ನೋದು ಹೆಚ್ಚಾಗಿ ಕಂಡುಬರುತ್ತೆ. ಶೃಂಗಾರ ರಸದಲ್ಲಿ 2 ವಿಧ, ಒಂದು ಸಂಭೋಗ ಶೃಂಗಾರ, ಇನ್ನೊಂದು ವಿಪ್ರಲಂಬ ಶೃಂಗಾರ. ಅಂದರೆ ನಲ್ಲೆಯರು ಕೂಡಿದರೆ ಅದು ಸಂಭೋಗ ಶೃಂಗಾರ. ನಲ್ಲೆಯರು ಅಗಲಿಕೆಯಿಂದ ವಿರಹದಿಂದ ತಮ್ಮ ಪ್ರೇಮ ನಿವೇದನೆಯನ್ನು ಮಾಡಿಕೊಂಡ್ರೆ ಅದನ್ನು ನಾವು ವಿಪ್ರಲಂಬ ಶೃಂಗಾರ ಎಂದು ಕರೆಯುತ್ತೇವೆ. ಹಾಗಾಗಿ ಈ ಪ್ರೇಮಾಶ್ರಯಿ ಕಾವ್ಯಧಾರೆಯಲ್ಲಿ ಕಂಡುಬರುವಂತಹ ಬಹುತೇಕ ಸೂಫಿ ಪ್ರಭಾವದ ಮುಸ್ಲಿಂ ಕವಿಗಳು ಈ ರೀತಿಯ ಒಂದು ಲೌಕಿಕ ಪ್ರೇಮವನ್ನೇ ಆಧ್ಯಾತ್ಮಿಕ ಪ್ರೇಮದ ಜೊತೆಗೆ ಸಮೀಕರಿಸ್ತಾ ಒಂದು ವಿರಹವನ್ನೇ ಪ್ರಧಾನ ದನಿಯನ್ನಾಗಿ ತಮ್ಮ ಸಾಹಿತ್ಯ ರಚನೆಯನ್ನು ಮಾಡಿದ್ದಾರೆ. ಅಂದರೆ ಲೌಕಿಕ ಪ್ರೇಮ ಅನ್ನೋದು ಭಾರತೀಯ ಸಾಹಿತ್ಯದ ಒಳಗಡೆ ಒಂದು ನೂತನ ಪ್ರವೇಶವನ್ನು ಪಡೆಯುವಂಥದ್ದು ಈ ಕಾಲಘಟ್ಟದಲ್ಲಿ. ಅದು ಬಂಗಾಳಿ ಸಾಹಿತ್ಯದ ಸಂದರ್ಭದಲ್ಲೂ ಕೂಡ ಆ ಮಾತನ್ನು ಗಮನಿಸಿದ್ವಿ. ಅದಕ್ಕೂ ಪೂರ್ವದಲ್ಲಿ ಅದು ಕೃಷ್ಣ, ರಾಮ ಮೊದಲಾದಂತಹ ಒಂದು ಅಲೌಕಿಕ ಪ್ರೇಮವನ್ನೇ ಮುಖ್ಯವಾದಂತಹ ಧ್ಯೇಯವನ್ನಾಗಿ ಮಾಡಿಕೊಂಡಿದ್ದು ಭಾರತೀಯ ಸಾಹಿತ್ಯ ಪರಂಪರೆ. ಸೂಫಿಗಳ ಪ್ರಭಾವದಿಂದ ಮತ್ತು ಮುಸ್ಲಿಂ ಕವಿಗಳ ಪ್ರವೇಶದಿಂದಾಗಿ ವಸ್ತು ಭಾರತೀಯವಾಗಿದ್ದರೂ ಕೂಡ ಆ ಭಾರತೀಯ ವಸ್ತುವಿನ ಒಳಗಡೆಯೇ ಒಂದು ಲೌಕಿಕ ಪ್ರೇಮಕ್ಕೆ ಸ್ಥಾನವನ್ನು ತಂದುಕೊಡುವ ಪ್ರಯತ್ನವನ್ನು ಅವರು ಮಾಡಿದರು. ಆದರೆ ಲೌಕಿಕ ಪ್ರೇಮವನ್ನು ಲೌಕಿಕ ಪ್ರೇಮದಲ್ಲಿಯೇ ಕೊನೆಯಾಗಿಸದೇನೆ ಅದನ್ನು ಒಂದು ಅಲೌಕಿಕತೆಯ ಎತ್ತರಕ್ಕೆ ಅದನ್ನು ಎತ್ತುವಂತಹ ಪ್ರಯತ್ನ ಕೂಡ ನಡೆಯಿತು. ಹಾಗಾಗಿ ಇಲ್ಲಿ ಒಂದು ಕಡೆಗೆ ಹಿಂದೂ ಮತ್ತು ಮುಸ್ಲಿಂ ಎರಡೂ ಮನೋಧರ್ಮಗಳ ಸಮ್ಮಿಲನದ ಒಂದು ಹೊಸ ಮಾರ್ಗ
ಆರಂಭ ಆಗತ್ತೆ. ಅದು ಸೂಫಿ ಮಾರ್ಗವೂ ಹೌದು ಮತ್ತು ಭಾರತೀಯ ಭಕ್ತಿ ಮಾರ್ಗವೂ ಹೌದು. ಹಾಗಾಗಿ ಇವರ ಲೌಕಿಕ ಪ್ರೇಮ ಅದು ಮುಂದೆ ಅಲೌಕಿಕ ಪ್ರೇಮಕ್ಕೆ ಕಾರಣ ಆಗುತ್ತೆ ಅನ್ನೋದು ಮುಖ್ಯವಾದಂಥ ಸಂಗತಿ. ಈ ಜ್ಞಾನಾಶ್ರಯಿ ಸಂತರು ಅಂದರೆ ಕಬೀರ್ ಮೊದಲಾದವರು ಮುಕ್ತಕಗಳ ರೂಪದಲ್ಲಿ ತಮ್ಮ ಸಾಹಿತ್ಯವನ್ನು ರಚನೆ ಮಾಡಿದರೆ, ಈ ಪ್ರೇಮಾಶ್ರಯಿ ಕವಿಗಳು ಪ್ರಬಂಧ ಕಾವ್ಯವನ್ನು ತಮ್ಮ ಅಭಿವ್ಯಕ್ತಿ ಮಾಧ್ಯಮವನ್ನಾಗಿ ಮಾಡಿಕೊಂಡಿರೋದು ವಿಶೇಷವಾದ ಲಕ್ಷಣ. ಈ ಪ್ರೇಮಾಶ್ರಯಿ ಕವಿಗಳ ಒಂದು ಮುಖ್ಯವಾದ ಧೋರಣೆ ಯಾವುದು ಅಂದರೆ ಆತ್ಮ ಪತಿ, ಪರಮಾತ್ಮ ಸತಿ ಅನ್ನೋದು ಇಲ್ಲಿ ಕಂಡು ಬರತಕ್ಕಂಥ ಲಕ್ಷಣ. ಆದರೆ ಕನ್ನಡದ ವಚನ ಸಾಹಿತ್ಯವನ್ನೂ ಸೇರಿಸಿಕೊಂಡ ಹಾಗೆ ನಮ್ಮಲ್ಲಿದ್ದಂಥದ್ದೇನು ಅಂದರೆ ಶರಣ ಸತಿ ಲಿಂಗಪತಿ ಅನ್ನುವಂಥ ಮನೋಧರ್ಮ ಇತ್ತು. ಆ ಶರಣ ಸತಿಯಾಗಿ ಲಿಂಗವನ್ನು ಪತಿಯನ್ನಾಗಿ ಮಾಡಿಕೊಂಡಂಥ ಮನೋಧರ್ಮ ಇಲ್ಲಿ ಪಲ್ಲಟವನ್ನು ಪಡೆದು ಆತ್ಮವೇ ಗಂಡಾಗಿ ಭಗವಂತನೇ ಹೆಣ್ಣಾಗಿ ಅನುಸಂಧಾನ ಮಾಡತಕ್ಕಂಥ ವಿಧಾನ ಒಂದು ರೀತಿ ಭಾರತದ ತಾಂತ್ರಿಕ ಪಂಥದ ಜೊತೆಗೆ ಒಂದು ಹೋಲಿಕೆಯಾಗೋದನ್ನು ನೀವು ಗಮನಿಸಬಹುದು. ಅಂದರೆ ಅಲ್ಲಿ ತಾಂತ್ರಿಕ ಪಂಥದಲ್ಲೂ ಕೂಡ ಆ ಭಕ್ತ ಮಗುವಾಗಿ ಭಗವತಿಯನ್ನು ತಾಯಿಯಾಗಿ ಆರಾಧಿಸ್ತಕ್ಕಂಥದ್ದು ಇತ್ತು. ಆದರೆ ಇಲ್ಲಿ ಸ್ವಲ್ಪ ಬದಲಾವಣೆಗಳಾಗಿ ಆತ್ಮಪತಿಯಾಗಿಯೂ ಭಗವಂತ ಸತಿಯಾಗಿಯೂ ಒಂದು ಅನುಸಂಧಾನ ಮಾಡತಕ್ಕಂಥದ್ದನ್ನು ನಾವು ಕಾಣಬಹುದು. ಹೀಗೆ ಅವರು ತಮ್ಮದೇ ಆದ ಲಕ್ಷಣಗಳನ್ನು ಹೊಂದಿದಂತಹ ಪ್ರೇಮಾಶ್ರೀ ಕಾವ್ಯಧಾರೆಯ ಈ ಕವಿಗಳಲ್ಲಿ ಮುಖ್ಯವಾಗಿ ಕಾಣೋದು ಡಾಕ್ಟರ್ MS ಕೃಷ್ಣಮೂರ್ತಿಯವರು ಹೀಗೆ ಅದನ್ನು ದಾಖಲು ಮಾಡ್ತಾರೆ. ನಿಜವಾದ ಸೂಫಿ ಪ್ರೇಮಧರ್ಮಿ, ಚೆಲುವೆ ದೇವರು, ಒಲವೇ ಪೂಜೆ ಎಂಬುದೇ ಇವರ ರಸಜೀವನದ ಓಜೆ ಅಂತ ಕರೆದಿದ್ದಾರೆ. ಹೀಗೆ ಒಂದು ರೀತಿ ಭಾರತೀಯ ಅನೇಕ ಪರಂಪರೆಗಳು ಜೊತೆಗೆ ಸೂಫಿ ಮನೋಧರ್ಮ ಇವೆರಡೂ ಸಮ್ಮಿಲನಗೊಂಡು ಹುಟ್ಟಿಕೊಂಡಂತಹ ಒಂದು ಹಿಂದಿ ಸಾಹಿತ್ಯ ಅದು ಆ ಭಕ್ತಿ ಕಾಲದ ಪ್ರೇಮಾಶ್ರಯಿ ಕಾವ್ಯಧಾರೆ. ಅಲ್ಲಿನ ಪ್ರಮುಖ ಕವಿಗಳ ಕಾವ್ಯವನ್ನು ನಾವು ಗಮನಿಸೋಣ. ಮೊದಲನೆಯವನು ಕುತ್ಬನ್. ಈ ಕುತ್ಬನ್ ಅನ್ನುವಂಥವನು ಮೃಗಾವತಿ ಅಂತ ಕಾವ್ಯವನ್ನು ರಚಿಸ್ತಾನೆ. ಈ ಮೃಗಾವತಿ ಕಾವ್ಯದ ರಚನೆಯ ಕಾಲ ಕ್ರಿಸ್ತಶಕ 1500. ಈ ಕೃತಿ ಚಂದ್ರಗಿರಿಯ ರಾಜ ಗಣಪತಿ ದೇವನ ಮಗ ಕಂಚನ ನಗರದ ರಾಜ ರೂಪ ಮುರಾರಿಯ ಮಗಳು ಮೃಗಾವತಿ. ಈ ರೂಪ ಮುರಾರಿಯ ಮಗಳಾದ ಮೃಗಾವತಿಯಲ್ಲಿ ಆ ಕಂಚನಗರದ ರಾಜ ಮೋಹಿತನಾಗ್ತಾನೆ. ಆ ಕಂಚನಗರದ ರಾಜ ರೂಪ ಮುರಾರಿಯ ಮಗಳಾದ ಮೃಗಾವತಿಯಲ್ಲಿ ಮೋಹಗೊಂಡ ಕಥೆಯೇ ಮೃಗಾವತಿ ಕಾವ್ಯ. ಈ ಕಾಲದ ಮತ್ತೊಬ್ಬ ಮುಖ್ಯವಾದ ಕವಿ ಮಂಝನ್ನನ ಪ್ರಮುಖವಾದ ಕಾವ್ಯ ಮಧುಮಾಲತಿ. ಈ ಮಧುಮಾಲತಿ ಅನ್ನೋದು ಕನೇಸರದ ನಗರದ ರಾಜ ಸೂರಜ ಭಾನುವಿನ ಮಗ ಮನೋಹರನು ಮಧುಮಾಲತಿಯಲ್ಲಿ ಅನುರಾಗಗೊಂಡ ಕಥೆ. ಇದು ಹೃದಯ ಸ್ಪರ್ಶಿಯಾಗಿದೆ. ಮನೋಹರ, ಮಧುಮಾಲತಿ, ಪ್ರೇಮ, ರೂಪಮಂಜರಿ, ತಾರಾಚಂದ ಹೀಗೆ ಹಲವು ಪಾತ್ರಗಳು ಈ ಕಾವ್ಯದಲ್ಲಿ ಕಂಡುಬರ್ತವೆ ಮತ್ತು ಅವೆಲ್ಲವೂ ಕೂಡ ಒಂದು ಉದಾತ್ತ ವ್ಯಕ್ತಿತ್ವಕ್ಕೆ ಉದಾಹರಣೆಗಳಾಗಿ ನಮ್ಮ ಗಮನವನ್ನು ಸೆಳೆಯುತ್ತವೆ. ಈ ಕಾಲದ ಮತ್ತೊಬ್ಬ ಮುಖ್ಯವಾದ ಕವಿ ಜಾಯಸಿ. ಈ ಜಾಯಸಿಯ ಹೆಸರು ಮಲ್ಲಿಕ್ ಮಹಮ್ಮದ್. ಈ ಮಲ್ಲಿಕ್ ಮಹಮ್ಮದ್ ಅನ್ನೋನು ಜಾಯಸ ಎಂಬ ಗ್ರಾಮದಲ್ಲಿ ಜನಿಸಿದವನು. ಆದ್ದರಿಂದ ಇವನಿಗೆ ತನ್ನ ಗ್ರಾಮದ ಹೆಸರೇ ಬಂದು ಈತ ಜಾಯಸಿ ಎಂದು ಪ್ರಸಿದ್ಧನಾಗಿದ್ದಾನೆ. ಈತನ ಕಾಲ 1493ರಿಂದ 1542. ಪ್ರಸಿದ್ಧವಾದ ಕವಿ. ಈತ ಪದ್ಮಾವತ್, ಅಖರಾವಟ್, ಆಕಿರಿ ಕಲಾಂ,
ಚಿತ್ರರೇಖಾ, ಕಹರ್ನಾಮ, ಮಸಲಾನಾಮ ಅನ್ನುವಂತಹ ಕೃತಿಗಳನ್ನು ರಚನೆ ಮಾಡಿದ್ದಾನೆ. ಈತನ ಅತ್ಯಂತ ಪ್ರಸಿದ್ಧವಾದ ಕೃತಿ ಪದ್ಮಾವತ್. ಹಿಂದಿ ಸಾಹಿತ್ಯದಲ್ಲೇ ಒಂದು ಮಹತ್ವದ ಕವಿಯಾಗಿರ್ತಕ್ಕಂತಹ ಜಾಯಸಿಯ ಪದ್ಮಾವತ್ ಇದು ಐತಿಹಾಸಿಕವಾದದ್ದು ಹೌದು ಮತ್ತು ಕಾಲ್ಪನಿಕವಾದದ್ದು ಹೌದು. ಐತಿಹಾಸಿಕ ಸತ್ಯಕ್ಕೆ ಕಾಲ್ಪನಿಕ ಉಡುಗೆಯನ್ನು ತೊಡಿಸಿ ತನ್ನದೇ ಆದಂತಹ ಶೈಲಿಯಲ್ಲಿ ಒಂದು ವಿಶಿಷ್ಟವಾದಂತಹ ಕಲಾತ್ಮಕ ಕೃತಿಯನ್ನಾಗಿ ರಚಿಸಿದವನು ಜಾಯಸಿ. ಅವನ ವಿಶಿಷ್ಟವಾದ ಕೃತಿ ಪದ್ಮಾವತ್. ಈ ಪದ್ಮಾವತ್ ಅನ್ನೋದು ಒಂದು ಪ್ರೌಢ ಕಾವ್ಯ, ಇದೊಂದು ಮಹಾಕಾವ್ಯ. ಈ ಕಾವ್ಯದ ವಸ್ತು ಪ್ರೇಮ. ಆ ಪ್ರೇಮವನ್ನು ಪಡೆಯುವುದಕ್ಕಾಗಿ ಬರುವ ಹೋರಾಟ, ನಡೆಸುವ ಹೋರಾಟ, ಅಲ್ಲಿ ಎದುರಾಗತಕ್ಕಂಥ ಅಡ್ಡಿ ಆತಂಕಗಳು, ಅದನ್ನು ಗೆಲ್ಲುವ ಬಗೆ. ಹೀಗೆ ಈ ಪದ್ಮಾವತ್ ಕಥೆ ಒಂದು ಲೌಕಿಕ ಪ್ರೇಮ ಕಥನವೂ ಹೌದು, ಧ್ವನಿತಾರ್ಥದಲ್ಲಿ ಅದೊಂದು ಸೂಫಿ ಸಾಧಕನ ಕಥನವೂ ಹೌದು. ಹೀಗೆ ಒಂದು ವಾಚ್ಯಾರ್ಥದಲ್ಲಿ ಲೌಕಿಕ ಪ್ರೇಮವಾಗಿ ಕಂಡುಬರುವಂತಹ ಈ ಕಾವ್ಯಗಳು ಧ್ವನಿತಾರ್ಥದಲ್ಲಿ ಸೂಫಿ ಸಾಧಕನೊಬ್ಬನ ಆಧ್ಯಾತ್ಮಿಕ ಯಾತ್ರೆಯಾಗಿಯೂ ಕೂಡ ಹಿಂದಿ ಸಾಹಿತ್ಯದಲ್ಲಿ ದಾಖಲಾಗಿದ್ದಾವೆ. ಪದ್ಮಾವತ್ ಕಾವ್ಯ ಸಿಂಹಳ ದ್ವೀಪದ ರಾಜ ಗಂಧರ್ವಸೇನನ ಮಗಳು ಪದ್ಮಾವತಿ ಹಾಗೂ ಚಿತ್ತೂರಿನ ರಾಜ ರತ್ನಸೇನ, ದಿಲ್ಲಿಯ ಅಲ್ಲಾವುದ್ದೀನ್ ಮತ್ತು ಕುಂಭಲನೇರಿನ ರಾಜ ದೇವಪಾಲ ಇವರೆಲ್ಲರ ಬದುಕಿನ ಅನೇಕ ಘಟನಾವಳಿಗಳಿಂದ ಕೂಡಿರ್ತಕ್ಕಂಥ ಕಾವ್ಯ. ಇಲ್ಲಿ ಸಿಂಹಳದ ದೊರೆಯಾದ ಗಂಧರ್ವಸೇನನ ಮಗಳು ಪದ್ಮಾವತಿ ಅತ್ಯಂತ ರೂಪವಂತೆ. ಆ ಅತ್ಯಂತ ರೂಪವಂತೆಯಾದಂತಹ ಪದ್ಮಾವತಿಯನ್ನು ಪಡೆಯುವುದಕ್ಕಾಗಿ ಅನೇಕರು ಒಂದು ರೀತಿಯ ಬದುಕನ್ನೇ ಪಣವನ್ನಾಗಿ ಒಡ್ಡಿ ಪ್ರಯತ್ನಿಸುವಂತಹ ಬಗೆಯನ್ನು ನೋಡ್ತೀವಿ. ಅದರಲ್ಲಿ ಈ ಪದ್ಮಾವತಿ ಮತ್ತು ಚಿತ್ತೂರಿನ ರಾಜ ರತ್ನಸೇನರ ನಡುವೆ ಒಂದು ಶ್ರೇಷ್ಠವಾದ ಸಂಬಂಧ, ಪ್ರೇಮ, ಆ ಮಿಲನ ಅದು ಸಿದ್ಧಿಸುತ್ತದೆ. ಈ ನಡುವೆ ಒಂದು ಲಂಪಟತನಕ್ಕೆ ಉದಾಹರಣೆಯಾದ ಅಲ್ಲಾವುದ್ದೀನ್ ಆ ಪದ್ಮಾವತಿಯ ರೂಪವನ್ನು ಕೇಳಿ ಅವಳನ್ನು ಪಡೆಯುವುದಕ್ಕಾಗಿ ಒಂದು ಹೋರಾಟವನ್ನು ನಡೆಸ್ತಾನೆ. ಅದರ ನಡುವೆ ಕುಂಭಲನೇರಿನ ರಾಜ ದೇವಪಾಲನೂ ಕೂಡ ಪದ್ಮಾವತಿಯನ್ನು ಪಡೆಯುವುದಕ್ಕಾಗಿ ಯುದ್ಧವನ್ನೇ ಹೂಡ್ತಾನೆ. ಆ ಯುದ್ಧದಲ್ಲಿ ಆ ಕುಂಭಲನೇರಿನ ರಾಜ ದೇವಪಾಲ ಮತ್ತು ಚಿತ್ತೂರಿನ ರಾಜ ರತ್ನಸೇನರ ನಡುವೆ ಯುದ್ಧ ನಡೆದು ಅವರಿಬ್ಬರೂ ಕೂಡ ಮರಣವನ್ನು ಹೊಂದುತ್ತಾರೆ. ಅವರಿಬ್ಬರು ಮರಣ ಹೊಂದಿದ ನಂತರ ತನ್ನ ಪತಿಯಾದ ಆ ರತ್ನಸೇನನ ಜೊತೆಗೆ ಒಂದು ಸಹಗಮನವನ್ನು ಕೈಗೊಳ್ಳುತ್ತಾಳೆ ಪದ್ಮಾವತಿ. ಹೀಗೆ ಪದ್ಮಾವತಿ ಕಾವ್ಯ ಒಂದು ಅಲೌಕಿಕ ನೆಲೆಗೆ ತಲುಪುತ್ತಾ ಒಂದು ಲೌಕಿಕ ದುರಂತದ ಚಿತ್ರವಾಗಿಯೂ ಕೂಡ ನಮ್ಮ ಕಣ್ಣೆದುರುಗಡೆಗೆ ನಿಂತ್ಕೊಳ್ಳುತ್ತೆ. ಈ ಕಥನವನ್ನು ಹೇಳುವಾಗ ಇದರ ಒಳಗಡೆ ಒಂದು ಸೂಫಿ ಧರ್ಮದ ರಹಸ್ಯ ಅಡಗಿದೆ ಅನ್ನುವಂಥದ್ದನ್ನು ತಿಳಿಸುವ ಒಂದು ಪದ್ಯ ಕಂಡುಬರುತ್ತೆ. ಆ ಪದ್ಯ ಹೀಗಿದೆ: ತನುವೇ ಚಿತ್ತೂರು, ಮನವೇ ರಾಜ, ಹೃದಯ ಸಿಂಹಳ, ಬುದ್ಧಿ ಪದ್ಮಿನಿ ಎಂದ. ದಾರಿ ತೋರಿದ ಗಿಳಿಯೇ ಗುರು, ಗುರುವಿಲ್ಲದೆ ಜಗದಿ ನಿರ್ಗುಣವ ಪಡೆಯುವರು ಉಂಟೆ. ನಾಗಮತಿ ಈ ಜಗದ ತೊಡರು, ಇದಕ್ಕೆ ತೊಡಗಿ ಗೋಚಿಕೊಂಡವ ಬೆಂದ. ರಾಘವ ಶೈತಾನನ ದೂತ, ಮಾಯೆ ಅಲ್ಲಾವುದ್ದೀನನ ಸುಲ್ತಾನನಂತೆ ಅನ್ನುವ ಮಾತುಗಳು ಬರ್ತವೆ. ಅಂದರೆ ಚಿತ್ತೂರು ಅನ್ನೋದು ಒಂದು ಊರಿನ ಹೆಸರು ಮಾತ್ರ ಅಲ್ಲ, ಈ ಶರೀರವೇ ಚಿತ್ತೂರು.
ಮನಸ್ಸೇ ರಾಜ, ಈ ಹೃದಯವೇ ಸಿಂಹಳ ದೇಶ, ಬುದ್ಧಿಯೇ ಆ ಪದ್ಮಾವತಿ. ಪದ್ಮಾವತಿ ಅನ್ನೋದಕ್ಕೊಂದು ಹೆಣ್ಣಲ್ಲ, ಅದೊಂದು ಬುದ್ಧಿ. ಚಿತ್ತೂರು ಅನ್ನೋದೊಂದು ಊರಲ್ಲ, ಅದು ಈ ಶರೀರ. ಸಿಂಹಳ ಅನ್ನೋದು ಯಾವುದೋ ಒಂದು ದೇಶದ ಹೆಸರು ಮಾತ್ರ ಅಲ್ಲ, ನಮ್ಮ ಹೃದಯದ ಹೆಸರು ಅನ್ನೋದು ಅದರ ಧ್ವನಿತಾರ್ಥಗಳು. ಆ ಪದ್ಮಾವತಿಯ ರೂಪ ಸೌಂದರ್ಯವನ್ನು ವರ್ಣಿಸುವ ಗಿಳಿ ಇದೆಯಲ್ಲ, ಅದೇ ಇಲ್ಲಿ ಗುರು. ಈ ಗುರುವಿಲ್ಲದೆ ನಿರ್ಗುಣ ರೂಪಿ ಭಗವಂತನನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಕನ್ನಡದಲ್ಲಿ ವಚನದಲ್ಲಿ ಬರುವಂತಹ ಶಿವಪಥವನರಿವದೆ ಗುರುಪಥವೇ ಮೊದಲು ಅನ್ನೋದನ್ನು ನಮಗೆ ನೆನಪಿಸುತ್ತದೆ. ಇನ್ನು ಈ ರತ್ನಸೇನನ ಮಡದಿಯಾಗಿದ್ದಂತಹ ನಾಗಮತಿ ಅನ್ನೋಳು ಈ ಗಿಳಿ ಪದ್ಮಾವತಿಯ ರೂಪವನ್ನು ವರ್ಣಿಸಿದ್ದನ್ನು ಕೇಳಿ ಎಲ್ಲಿ ಆ ಪದ್ಮಾವತಿ ನನಗೆ ಸವತಿಯಾಗ್ತಾಳೋ ಅನ್ನುವಂಥ ಭೀತಿಯಿಂದ ಆ ಸಂಚುಗಳನ್ನು ಹೂಡಿದ್ದು, ಆ ಸಂಚುಗಳನ್ನು ವಿಫಲಗೊಳಿಸಿದ್ದು, ಇವೆಲ್ಲವೂ ಕೂಡ ಕಾವ್ಯದಲ್ಲಿ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಮೂಡಿದ್ದಾವೆ ಅನ್ನೋದನ್ನು ವಿದ್ವಾಂಸರು ವಿವರಿಸಿದ್ದಾರೆ. ಈ ರಾಘವ ಅನ್ನೋನು ಅಲ್ಲಾವುದ್ದೀನನಿಗೆ ಆ ಪದ್ಮಾವತಿಯ ಸೌಂದರ್ಯವನ್ನು ವರ್ಣಿಸ್ತಾನೆ. ಹಾಗಾಗಿ ಇಲ್ಲಿ ರಾಘವ ಅಂದರೆ ಶೈತಾನನ ದೂತ ಅಂಥೇಳಿ ಅದನ್ನು ವಿವರಿಸ್ತಾರೆ. ಮಾಯೆ ಯಾರು ಅಂದರೆ ಅಲ್ಲಾವುದ್ದೀನ್ ಸುಲ್ತಾನ್. ಆ ಅಲ್ಲಾವುದ್ದೀನ್ ಸುಲ್ತಾನ್ ಅನ್ನೋನೇ ಮಾಯೆಯಾಗಿ ಒಂದು ದುಃಖಕ್ಕೆ, ದುರಂತಕ್ಕೆ ಕಾರಣ ಆಗುವುದನ್ನು ಕೂಡ ನಾವು ನೋಡುತ್ತೇವೆ. ಇದು ಸೂಫಿ ಸಾಧನೆಯ ಪ್ರಕಾರ ರತ್ನಸೇನ ಸಾಧಕ, ಪದ್ಮಾವತಿಯೇ ಪರಮಾತ್ಮ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಅನ್ನೋದು ಹಲವು ವಿಮರ್ಶಕರ ಅಭಿಪ್ರಾಯ. ಈ ಕಾಲದ ಮತ್ತೊಬ್ಬ ಮುಖ್ಯವಾದಂತಹ ಹಿಂದಿ ಕವಿ ಉಸ್ಮಾನ್. ಈ ಉಸ್ಮಾನ್ ಬರೆದಿರುವಂತಹ ಕಾವ್ಯ ಚಿತ್ರಾವಲಿ. ಇದು 1613ರಲ್ಲಿ ರಚನೆಯಾಗಿರ್ತಕ್ಕಂಥ ಒಂದು ಮಹಾಕಾವ್ಯ. ಇಲ್ಲಿಯೂ ಕೂಡ ಸುಂದರವಾದ ಒಂದು ಕಥೆ ನಿರೂಪಣೆಗೊಂಡಿದೆ. ರೂಪನಗರದ ರಾಜಕುಮಾರಿ ಚಿತ್ರಾವಲಿ, ಜೊತೆಗೆ ಸಾಗರಗಡದ ರಾಜಕುಮಾರಿ ಕಮಲಾವತಿ, ಹಾಗೂ ನೇಪಾಳದ ರಾಜ ಧರಣೀಧರನ ಮಗ ರಾಜಕುಮಾರ ಸುಜಾನ್. ಈ ಮೂವರ ನಡುವಿನ ಪ್ರೇಮ ಕಥನ ಈ ಚಿತ್ರಾವಲಿ ಅನ್ನುವ ಮಹಾಕಾವ್ಯ. ಇಲ್ಲಿ ಚಿತ್ರಪಟಗಳ ಮೂಲಕ ಒಂದು ಪ್ರೇಮ ಭಾವದ ಅನುಸಂಧಾನ ನಡೀತಾ ಹೋಗುತ್ತೆ. ಚಿತ್ರಪಟದಲ್ಲಿ ಕಾಣುವ ರೂಪ, ಆ ರೂಪವನ್ನು ಹುಡುಕಿಕೊಂಡು ಹೋಗುವ ಆ ಯಾತ್ರೆ ಕನ್ನಡದ ಲೀಲಾವತಿ ಪ್ರಬಂಧದಲ್ಲಿಯೂ ಕೂಡ ಕಂಡುಬರುವುದನ್ನು ನಾವು ಗಮನಿಸಬಹುದು. ಹೀಗೆ ಆ ಚಿತ್ರಪಟದಲ್ಲಿ ಕಾಣುವ ಚಿತ್ರ ಚಿತ್ತದಲ್ಲಿ ಮೂಡುವ ಚಿತ್ರವಾಗಿ ಆ ಚಿತ್ತವನ್ನು ಪಡೆಯುವ ಒಂದು ಪ್ರೇಮದ ಯಾತ್ರೆ ಚಿತ್ರಾವಲಿಯಲ್ಲಿ ಕಂಡುಬರುತ್ತೆ. ಈ ಕಾವ್ಯದಲ್ಲಿ ಬರುವ ಒಂದು ವಿಶೇಷವಾದ ಅಂಶ ನೀವು ಗಮನಿಸಬೇಕು. ಆ ರಾಜಕುಮಾರ ಚಿತ್ರಾವಲಿಯನ್ನು ಪ್ರೀತಿಸಿರ್ತಾನೆ. ಆ ಚಿತ್ರಾವಲಿಯಿಂದ ಅಗಲಿಕೆಯಾಗಿರುತ್ತೆ. ಆ ವಿರಹದ ವೇದನೆಯಲ್ಲಿ, ಯಾತನೆಯಲ್ಲಿ ಆಕೆಯನ್ನು ಹುಡುಕ್ತಿರ್ತಾನೆ. ಈ ಸಂದರ್ಭದಲ್ಲಿ ಒಂದು ಹಾವು ಅವನನ್ನು ನುಂಗಿಬಿಡುತ್ತೆ. ಆ ನುಂಗಿದ ಹಾವು ಆ ರಾಜಕುಮಾರನ ವಿರಹದ ಉರಿಯನ್ನು ತಾಳಲಾಗದೆ, ಆ ಬೆಂಕಿಯ ಕಾವನ್ನು ಸಹಿಸಲಾಗದೆ ಆ ರಾಜನನ್ನು ವಾಪಸ್ ಮತ್ತೆ ಉಗುಳುತ್ತೆ ಅನ್ನೋ ಚಿತ್ರಣವನ್ನು ಉಸ್ಮಾನ್ ಕವಿ ತರ್ತಾನೆ. ಬಹುಶಃ ಇದು ಎಷ್ಟು ಧ್ವನಿಪೂರ್ಣವಾದದ್ದು ಅಂದರೆ, ಆ ರಾಜಕುಮಾರ ತನ್ನ ನಲ್ಲೆಯ ಮೇಲೆ ಇಟ್ಟಂತಹ ಪ್ರೇಮದ ಅಗಾಧತೆಯನ್ನು ಅದು ಧ್ವನಿಸುತ್ತದೆ. ರನ್ನ ತನ್ನ ಕಾವ್ಯದೊಳಗೆ ನೀರೊಳಗಿರ್ದುಂಬೆಮರ್ತನುರಗ ಪತಾಕಂ ಅಂತ ಹೇಳಿದ ಹಾಗೆ ಇಲ್ಲಿ ಉರಗ ಈ ವಿರಹದ ಬಿಸಿಯಲ್ಲಿದ್ದಂತಹ ರಾಜಕುಮಾರನನ್ನು ಜೀರ್ಣಿಸಿಕೊಳ್ಳಲಾಗದೆ ಅವನನ್ನು ವಾಪಸ್ ಅದು ಉಗುಳುತ್ತೆ ಅನ್ನೋ ಚಿತ್ರಣ ಅತ್ಯಂತ ಸುಂದರವಾಗಿ ಮೂಡಿ ಬಂದಿರತಕ್ಕಂಥದ್ದು ನಾವು ಗಮನಿಸಬೇಕಾದಂಥ ಅಂಶ. ಡಾಕ್ಟರ್ MS ಕೃಷ್ಣಮೂರ್ತಿಯವರು ತಮ್ಮ ಹಿಂದಿ ಸಾಹಿತ್ಯದಲ್ಲಿ ಹೀಗೆ ಅವರ ಅಭಿಪ್ರಾಯವನ್ನು ದಾಖಲಿಸ್ತಾರೆ. ಪ್ರೇಮ ಮಾರ್ಗಿ ಕವಿಗಳು ಮಾನವನ ಹೃದಯವನ್ನು ಸ್ಪರ್ಶಿಸುವ ಪ್ರೇಮದ ಮಧುರ
ಕೋಮಲ ವೃತ್ತಿಯನ್ನು ಆಶ್ರಯಿಸಿದರು. ಇವರು ಕಬೀರನೇ ಮೊದಲಾದ ಸಂತರಂತೆ ಖಂಡನೆ ಮಂಡನೆಗೆ ಹೋಗಲಿಲ್ಲ. ಆದ್ದರಿಂದ ಇವರ ಕಾವ್ಯ ಹೆಚ್ಚು ಜನಪ್ರಿಯವಾಗಬೇಕಿತ್ತು. ಆದರೆ ಅದು ಸಗುಣ ಭಕ್ತಿದಾರೆ ಎದುರು ನಿಲ್ಲಲಾರದೆ ಹೋಯಿತು. ಇವರ ಪ್ರೇಮ ಕಾವ್ಯಗಳ ಆಲಂಬನ ರಾಮಕೃಷ್ಣರಷ್ಟು ಲೋಕಪ್ರಿಯರಾಗಿರಲಿಲ್ಲ. ಲೌಕಿಕ ಪ್ರೇಮವೇನೋ ಎಲ್ಲರಿಗೂ ಬೇಕು, ಆದರೆ ಸಗುಣ ಭಕ್ತಿಯಲ್ಲಿ ಧರ್ಮ ಮತ್ತು ಪ್ರೇಮ ಎರಡೂ ಸಮ್ಮಿಳಿತವಾಗಿದ್ದವು. ಹೀಗಾಗಿ ರಾಮಕೃಷ್ಣರ ಲೀಲೆ ಹಿಂದೂ ಜನರನ್ನು ಆಕರ್ಷಿಸುವಷ್ಟು ಈ ಪ್ರೇಮಗಾಥೆಗಳು ಆಕರ್ಷಿಸಲಿಲ್ಲ. ರಾಮಕೃಷ್ಣರ ಕಥೆಗಳಲ್ಲಿ ದುಃಖವನ್ನು ದೂರ ಮಾಡುವ ತ್ರಾಣವಿದ್ದಿತು. ಆದ್ದರಿಂದ ಭಕ್ತಿ ಕಾವ್ಯ ಜನರಿಗೆ ಅತ್ಯಂತ ಹೆಚ್ಚು ಪ್ರಿಯವಾಯಿತು ಅನ್ನುವ ಮಾತನ್ನು ಆಡಿದ್ದಾರೆ. ಅಂದರೆ ಇಲ್ಲಿ ಅದು ಉಸ್ಮಾನ್ ಇರಬಹುದು, ಮೊದಲಾದಂಥ ಅನೇಕರ ಏನು ನಾವು ಈ ಕಾಲದಲ್ಲಿ ಕಂಡು ಬರ್ತಕ್ಕಂತಹ ಕವಿಗಳ ಕಾವ್ಯ ಅದು ಲೌಕಿಕ ಪಾತ್ರಗಳ ಮೂಲಕ ಒಂದು ಲೌಕಿಕ ಪ್ರೇಮವನ್ನು ಚಿತ್ರಿಸ್ತಾ ಅಲೌಕಿಕತೆಯನ್ನು ಧ್ವನಿಸ್ತೀನಿ ಅಂತ ಹೋಯಿತು. ಆದರೆ ಅಲೌಕಿಕತೆಯನ್ನೇ ಸ್ಥಾಯಿಯನ್ನಾಗಿಟ್ಕೊಂಡಿದ್ದಂತಹ ರಾಮಕೃಷ್ಣರ ಪ್ರೇಮವನ್ನೇ ಅತ್ಯಂತ ಉದಾತ್ತವೆಂದು ಭಾವಿಸಿದ್ದಂತಹ ಭಾರತೀಯ ಮನಸ್ಸುಗಳು ಇದನ್ನು ಅಷ್ಟು ತೀವ್ರವಾಗಿ ಸ್ವೀಕರಿಸಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಕೃಷ್ಣಮೂರ್ತಿಯವರು ಆಡಿರೋದು ಗಮನಾರ್ಹವಾದದ್ದು. ಹಾಗಾಗಿ ಬೆಳಗುವೆನಿಲ್ಲಿ ಲೌಕಿಕಮನ್ನಂತ ಹೇಳಿದರೂ ಕೂಡ ಆ ಜಿನಾಗಮ ಅನ್ನುವಂಥ ಪಂಪನ ಪ್ರಜ್ಞೆ ಹೇಗೆ ಅದು ಆಧ್ಯಾತ್ಮಿಕವಾಗಿ ಭಾರತೀಯ ಸಂದರ್ಭದಲ್ಲಿ ಸರ್ವಶ್ರೇಷ್ಠ ಅಂತ ಕರೆಸ್ಕೊಳ್ಳುತ್ತೋ, ಹಾಗೇನೆ ಹಿಂದಿ ಸಾಹಿತ್ಯದಲ್ಲೂ ಕೂಡ ಈ ಲೌಕಿಕ ಪ್ರೇಮವೇ ಪರಮಾರ್ಥದ ಮಾರ್ಗ ಅಂತ ಅಂದ್ಕೊಳ್ಳೋದನ್ನು ಭಾರತೀಯ ಮನಸ್ಸು ಅಷ್ಟು ತೀವ್ರವಾಗಿ ಸ್ವೀಕರಿಸಿಲ್ಲ ಅನ್ನುವಂಥ ವಿಮರ್ಶೆ ಕೂಡ ಮಹತ್ವಪೂರ್ಣವಾದದ್ದು. ಆದ್ದರಿಂದ ಅದು ಚಿತ್ರಾವಲಿ ಇರ್ಬೋದು, ಪದ್ಮಾವತ್ ಇರ್ಬೋದು, ಒಂದು ಶ್ರೇಷ್ಠ ಮಹಾಕಾವ್ಯಗಳು ಒಂದು ಕಲಾಕೃತಿಗಳಾಗಿ ನಮಗೆ ಅದು ಉಳಿತವೆ. ಆದರೆ ಈ ಕಲಾಕೃತಿಗಳು ಒಂದು ಆತ್ಮಕಲ್ಯಾಣದ ಮಾರ್ಗವನ್ನು ಧ್ವನಿಸಿದರೂ ಕೂಡ ಅದು ಹೆಚ್ಚು ಜನರನ್ನು ತಲುಪಲಿಲ್ಲ ಅನ್ನುವಂಥ ಮಾತು ಮನನೀಯ. ಹಾಗಾಗಿಯೇ ಮುಂದೆ ಅದು ನಿರ್ಗುಣದಿಂದ ಲೌಕಿಕ ಪ್ರೇಮಕ್ಕೆ ಬಂದು ಲೌಕಿಕ ಪ್ರೇಮದಿಂದ ಅದು ಮುಂದೆ ಒಂದು ಸಗುಣ ಪ್ರೇಮ. ಆ ಸಗುಣ ಪ್ರೇಮದ ನಾಯಕರು ಯಾರು ಅಂದರೆ ರಾಮ ಮತ್ತು ಕೃಷ್ಣ. ಭಾರತೀಯ ಮನಸ್ಸು ರಾಮ ಕೃಷ್ಣರಿಗೆ ಒಲಿದಷ್ಟು ಬೇರೆ ಯಾರಿಗೂ ಒಲಿದಿಲ್ಲ. ರಾಮ ಮತ್ತು ಕೃಷ್ಣ ಪ್ರೇಮದ ಒಂದು ಪರಮ ಸಂಕೇತಗಳಾಗಿ ನಮಗೆ ಕಂಡುಬರ್ತಾರೆ. ಅವುಗಳನ್ನು ಬಿಟ್ಟರೆ ಒಂದು ಆತ್ಮಕಲ್ಯಾಣದ ಆತ್ಯಂತಿಕ ನೆಲೆಯಾಗಿ ಒಂದು ತ್ರಿಕೋಣದ ಮೂರನೆಯ ಬಿಂದುವಾಗಿ ಕಂಡುಬರೋದು ಯಾರು ಅಂದರೆ ಶಿವ. ಹಾಗಾಗಿ ರಾಮ ಮತ್ತು ಕೃಷ್ಣ ಒಂದು ತ್ರಿಕೋನದ ಎರಡು ರೇಖೆಗಳಾದರೆ, ಈ ಪ್ರಕೃತಿ, ಹೆಣ್ಣು, ಪ್ರೀತಿ ಅನ್ನೋದು ತಳದಲ್ಲಿರ್ತಕ್ಕಂಥ ಒಂದು ರೇಖೆಯಾದರೆ, ಈ ಮೂರೂ ರೇಖೆಗಳು ಕೂಡುವ ಆ ಉನ್ನತವಾದಂತಹ ಕುಂಡಲಿನಿ ಇದೆಯಲ್ಲ, ಅದೇ ಶಿವ ಆಗಿ ಭಾರತೀಯ ಸಂಸ್ಕೃತಿಯಲ್ಲಿ ಕಂಡುಬರುತ್ತೆ. ಹಾಗಾಗಿ ರಾಮ ಕೃಷ್ಣ ಶಿವ ಬಗ್ಗೆ ಹೇಳುವಾಗ ರಾಮ ಕೃಷ್ಣ ಶಿವ ಅನ್ನುವಂಥ ಈ ತ್ರಿಕೋನಗಳು ಒಂದು ಪ್ರಕೃತಿ ತತ್ವವನ್ನು ಊರ್ಧ್ವಗಾಮಿಗೊಳಿಸುವ ಮಹಾಮಾರ್ಗಗಳಾಗಿ ಭಾರತದಲ್ಲಿ ಕೆಲಸ ಮಾಡಿದೆ ಅನ್ನುವಂಥದ್ದು ನಮ್ಮ ಅನುಭವಕ್ಕೆ ಬರುತ್ತೆ. ಬಹುಶಃ ಆ ರಾಮ ಕೃಷ್ಣ ಶಿವರ ಜೊತೆಗೆ ಶೈವ, ವೈಷ್ಣವ, ಶಾಕ್ತ, ಬೌದ್ಧ, ಜೈನ, ಮುಸ್ಲಿಂ ಎಲ್ಲ ಮತಪಂಥಗಳ ಹೃದಯವಂತ, ಸಂವೇದನಾಶೀಲ, ಉದಾರ ಮನಸ್ಸಿನ ಕವಿಗಳು ಅನುಸಂಧಾನ ಮಾಡಿದ್ದಾರೆ, ಅವರನ್ನು ಐಕ್ಯಗೊಳಿಸಿದ್ದಾರೆ. ಆ ಮೂಲಕ ಭಾರತದೊಳಗಡೆ ವೈವಿಧ್ಯಮಯವಾದದ್ದರ ನಡುವೆ ಒಂದು ಐಕ್ಯತೆಯ ಸಹಸ್ರಾರವನ್ನು ನಿರ್ಮಿಸಿದ್ದಾರೆ.
ಹಾಗಾಗಿ ಭಾರತ, ಭಾರತೀಯ ಭಾಷೆ, ಭಾರತೀಯ ಸಾಹಿತ್ಯ, ಭಾರತೀಯ ಸಂಸ್ಕೃತಿ ಒಂದು ದೀಪಸ್ತಂಭದಲ್ಲಿ ಹಲವು ಬತ್ತಿಗಳಿದ್ದು ಆ ಹಲವು ಬತ್ತಿಗಳಿಂದ ಬಂದಿರುವ ಬೆಳಕು ಅದು ಒಂದೇ, ಅದು ಪ್ರೇಮ ಅರ್ಥಾತ್ ಭಕ್ತಿ. ಭಕ್ತಿ ಅರ್ಥಾತ್ ಪ್ರೇಮ. ಪ್ರೇಮ ಮತ್ತು ಭಕ್ತಿ ಒಂದು ನಾಣ್ಯದ ಎರಡು ಮುಖಗಳು ಅನ್ನುವ ಹಾಗೆ ಭಾರತೀಯ ಸಂದರ್ಭದಲ್ಲಿ ಎಲ್ಲ ಭಾಷೆ ಮತ್ತು ಸಾಹಿತ್ಯಗಳಲ್ಲಿ ಕಂಡುಬರಬಹುದಾದಂಥ ಒಂದು ವಿಶಿಷ್ಟ ಲಕ್ಷಣವಾಗಿ ಮಧ್ಯಕಾಲೀನ ಸಂದರ್ಭದಲ್ಲಿ ಕಂಡುಬಂದಿರೋದು ಅದು ವಿಶೇಷ. ಮುಂದಿನ ಭಾಗದಲ್ಲಿ ಸಗುಣ ಭಕ್ತಿಯ ಮಾರ್ಗವನ್ನು ಗಮನಿಸೋಣ. ನಮಸ್ಕಾರ.